ಹೌ ಟು ಬಿ ಹ್ಯಾಪಿ ಇನ್ ಅವರ್ ಲೈಫ್. ಜೀವನದಲ್ಲಿ ಖುಷಿಯಾಗಿ ಹೇಗಿರಬೇಕು ಅನ್ನೋದನ್ನ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ತುಂಬಾ ಜನಕ್ಕೆ ಹೆಲ್ಪ್ ಆಗ್ಬೋದು. ಯಾರಾದ್ರೂ ಡಿಪ್ರೆಷನ್ ಅಲ್ಲಿ ಇದ್ರೆ, ಲೈಫ್ ಅಲ್ಲಿ ತುಂಬಾ ಲೋ ಅಲ್ಲಿ ಇದ್ರೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು. ಸೊ ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ, ವಾಚ್ ಟಿಲ್ ದಿ ಎಂಡ್. ಹಾಯ್, ದಿಸ್ ಇಸ್ ಸಾಯಿ ಪ್ರಕಾಶ್. ವೆಲ್ಕಮ್ ಟು ಪ್ರಕ್ಕಿ ಫ್ಯಾಕ್ಟರಿ ಯೂನಿವರ್ಸ್ ಕನ್ನಡ ಚಾನಲ್. ಸೊ ಈಗ ನಾನು ಇದನ್ನ ಟೂ ಸೈಡ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಲೈಕ್ ಒನ್ ಈಸ್ ಡಾರ್ಕ್ ಸೈಡ್ ಅಂಡ್ ಅನದರ್ ಒನ್ ಈಸ್ ಲೈಟ್ ಸೈಡ್. ಏನಿದು ಡಾರ್ಕ್ ಸೈಡು ಲೈಟ್ ಸೈಡು ಅಂದ್ರೆ, ಈ ಡಾರ್ಕ್ ಸೈಡ್ ಏನೇನೆಲ್ಲ ಇರುತ್ತಂದ್ರೆ ಸ್ಯಾಡ್ನೆಸ್, ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ ಅಂಡ್ ಆಂಗ್ರಿ, ಇಂಥವೆಲ್ಲ ಈ ಡಾರ್ಕ್ ಸೈಡ್ ಕ್ಯಾರೆಕ್ಟರೈಸೇಷನ್ ಅಲ್ಲಿ ಇರುತ್ತೆ. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ದ ಲೈಟ್ ಸೈಡ್. ಲೈಟ್ ಸೈಡ್ ಬಂದ್ರೆ ನಮ್ಗೆ ಏನೆಲ್ಲ ಇರುತ್ತಂದ್ರೆ ಹ್ಯಾಪಿನೆಸ್, ಬ್ಲಿಸ್ಫುಲ್ನೆಸ್, ಅಫೆಕ್ಷನ್, ಡಿಸಿಪ್ಲಿನ್, ಜಾಯ್ಫುಲ್ನೆಸ್, ಇಂಥ ಹ್ಯಾಪಿ ಥಿಂಗ್ಸ್ ಎಲ್ಲ ಈ ಲೈಟ್ ಸೈಡ್ ಇರುತ್ತೆ. ಸೊ ಈಗ ನಾವು ಈ ಡಾರ್ಕ್ ಸೈಡ್ ಅಲ್ಲಿರೋ ಪೀಪಲ್ ನ ಲೈಟ್ ಸೈಡ್ ಗೆ ಶಿಫ್ಟ್ ಮಾಡೋ ಪ್ರಯತ್ನ ಮಾಡೋಣ. ಸೊ ಕಮಿಂಗ್ ಟು ದ ಟಾಪಿಕ್, ಈ ಡಾರ್ಕ್ ಸೈಡ್ ಪೀಪಲ್ ಕ್ವಾಲಿಟೀಸ್ ಹೆಂಗಿರುತ್ತಂದ್ರೆ, ಈ ಡಾರ್ಕ್ ಸೈಡ್ ಪೀಪಲ್ ಯಾಕೆ ಅನ್ಹ್ಯಾಪಿ ಆಗಿರ್ತಾರಂದ್ರೆ ಅದಕ್ಕೆ ಸ್ವಲ್ಪ ಕ್ವಾಲಿಟೀಸ್ ಇದೆ, ನಾನು ಹೇಳ್ತೀನಿ ನಿಮ್ಗೆ. ಸೊ ನಂಬರ್ ಒನ್, ದೇ ಟ್ರೈ ಟು ಕಂಟ್ರೋಲ್ ಅನ್ಕಂಟ್ರೋಲೆಬಲ್ ಸಿಚುವೇಶನ್ಸ್ ಆರ್ ಥಿಂಗ್ಸ್ ವಾಟ್ ಎವರ್ ಇಟ್ ಈಸ್. ಅಂದ್ರೆ ನಮ್ ಕಂಟ್ರೋಲ್ ಅಲ್ಲಿ ಇಲ್ದಿರ ಇರೋ ಸಿಚುವೇಶನ್ ನ ಕಂಟ್ರೋಲ್ ಮಾಡಕ್ಕೆ ಹೋಗ್ತಾರೆ. ಸೊ ಅವಾಗ ಆಬ್ವಿಯಸ್ಲಿ ಇಟ್ಸ್ ಅನ್ಕಂಟ್ರೋಲೆಬಲ್ ಸಿಚುವೇಶನ್, ಅದರಿಂದ ನಮ್ಗೆ ಡಿಸಪಾಯಿಂಟ್ಮೆಂಟ್ ಸಿಗುತ್ತೆ, ಅದರಿಂದ ನಾವು ಡಿಸಪಾಯಿಂಟ್ ಆಗ್ತೀವಿ, ಆಮೇಲೆ ಡಿಪ್ರೆಷನ್ಗೆ ಹೋಗ್ತೀವಿ. ದಿಸ್ ಈಸ್ ಒನ್ ಆಫ್ ದ ರೀಸನ್ ಫಾರ್ ಡಿಪ್ರೆಷನ್. ಅಂಡ್ ನೆಕ್ಸ್ಟ್, ದೇ ಸೀಕ್ ಹ್ಯಾಪಿನೆಸ್ ಔಟ್ಸೈಡ್. ಇವ್ರ ಹ್ಯಾಪಿನೆಸ್ ಬೇರೆ ಅವರಿಂದ ತಗೊಳಕ್ಕೆ ಟ್ರೈ ಮಾಡ್ತಾರೆ. ದೇ ಆರ್ ದಿ ಡಿಪೆಂಡೆಂಟ್ ಆನ್ ಅದರ್ಸ್. ನೆಕ್ಸ್ಟ್, ಜೆಲಸಿ ಅಬೌಟ್ ದ ಪೀಪಲ್. ಯಾರೋ ಏನೋ ಮಾಡ್ತಾ ಇದ್ರೆ ಅವನ್ನ ನೋಡಿ ನನ್ನ ಕೈಯಲ್ಲಿ ಮಾಡಕ್ ಆಗ್ತಿಲ್ಲ ಅಂತ ವರಿ ಆಗ್ತಾ ಇರ್ತಾರೆ. ದಟ್ ವಿಲ್ ಕಿಲ್. ಇನ್ನೊಂದು ಕ್ವಾಲಿಟಿ ಏನಂದ್ರೆ ಗಿವಿಂಗ್ ಇಂಪಾರ್ಟೆನ್ಸ್ ಓನ್ಲಿ ಫಾರ್ ವೆಲ್ತ್, ಮನಿ ಮೈಂಡೆಡ್. ಬರೀ ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ, ದುಡ್ಡು 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 ದುಡ್ಡು. ಸೊ ಅದರಿಂದ ಏನಾಗುತ್ತೆ, ಡಿಸಪಾಯಿಂಟ್ಮೆಂಟೇ ಬರುತ್ತೆ. ನಾವು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು, ದುಡ್ಡಿಗೂ ಇಂಪಾರ್ಟೆನ್ಸ್ ಕೊಡಬೇಕು, ಅದ್ರ ಜೊತೆಗೆ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು. ಆಮೇಲೆ ಇನ್ನೊಂದು, ಇವ್ರು ಯಾವಾಗ್ಲೂ ಬೇರೆಯವ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾರೆ, ಅವ್ರ ಬಗ್ಗೆ ಥಿಂಕ್ ಮಾಡಲ್ಲ. ಅವ್ರು ಏನ್ ಮಾಡ್ತವ್ರೆ, ಅವ್ರ ಹೆಂಗೆ ದುಡ್ಡು ಸಂಪಾದನೆ ಮಾಡ್ತವ್ರೆ, ಔಟ್ಸೈಡ್ ಬೇರೆಯವ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಅವ್ರ ಲೈಫ್ ವೇಸ್ಟ್ ಆಗೋಗ್ತಾ ಇರುತ್ತೆ, ಆಮೇಲೆ ಡಿಸಪಾಯಿಂಟ್ಮೆಂಟ್ ಬರುತ್ತೆ. ಸೊ ಔಟ್ಸೈಡ್ ಪರ್ಸನ್ ಬಗ್ಗೆ ಥಿಂಕ್ ಮಾಡೋ ಬದಲು ಯು ಜಸ್ಟ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್, ಬಿಲ್ಡಿಂಗ್ ಯುವರ್ ಕ್ಯಾರೆಕ್ಟರ್. ನಮ್ಮನ್ನ ನಾವು ಬಿಲ್ಡ್ ಮಾಡಕ್ಕೆ ಥಿಂಕ್ ಮಾಡ್ತಾ ಇರಬೇಕು. ಆಮೇಲೆ ಇನ್ನೊಂದು, ನಾಟ್ ಬೀಯಿಂಗ್ ಇನ್ ಪ್ರೆಸೆಂಟ್, ವರಿಂಗ್ ಅಬೌಟ್ ಫ್ಯೂಚರ್, ರಿಗ್ರೆಟಿಂಗ್ ಅಬೌಟ್ ದ ಪಾಸ್ಟ್. ಅಂದ್ರೆ ಇವರು ಪ್ರೆಸೆಂಟ್ ಅಲ್ಲಿ ಇರಲ್ಲ, ಹಿಂದೆ ಯಾವಾಗೋ ಪಾಸ್ಟ್ ಅಲ್ಲಿ ನಡೆದಿರೋದ್ ಬಗ್ಗೆ ರಿಗ್ರೆಟ್ ಫೀಲ್ ಆಗ್ತಾ ಇರ್ತಾರೆ, ಅಂಡ್ ಫ್ಯೂಚರ್ ಅಲ್ಲಿ ಏನಾಗುತ್ತೋ ಅಂತ ವರಿ ಆಗ್ತಾ ಇರ್ತಾರೆ. ಇದನ್ನೆಲ್ಲ ಲೈಟ್ ಸೈಡ್ ಗೆ ಹೆಂಗೆ ಶಿಫ್ಟ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಇದು ಬಂದು ಡಾರ್ಕ್ ಸೈಡ್ ಕ್ವಾಲಿಟೀಸ್. ಇಂಥವು ಬೇಜಾನ್ ಇರುತ್ತೆ, ಬಟ್ ಸಿಂಪಲ್ ಆಗಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ನೆಕ್ಸ್ಟ್ ವಿಲ್ ಶಿಫ್ಟ್ ಟು ಲೈಟ್ ಸೈಡ್. ಈ ಲೈಟ್ ಸೈಡ್ ಬಂದಾಗ ಈ ಡಾರ್ಕ್ ಸೈಡ್ ಅಲ್ಲಿರೋ ಕ್ವಾಲಿಟೀಸ್ ನೆಲ್ಲ ನಾವು ಶಿಫ್ಟ್ ಮಾಡ್ಕೋಬೇಕು ಆಪೋಸಿಟ್ ಆಗಿ. ಹೆಂಗೆ ಅಂದ್ರೆ ಲೆಟಿಂಗ್ ಗೋ ಆಫ್ ಅನ್ಕಂಟ್ರೋಲೆಬಲ್ ಸಿಚುವೇಶನ್ಸ್ ಅಂಡ್ ಥಿಂಗ್ಸ್. ನಮ್ ಕಂಟ್ರೋಲ್ ಅಲ್ಲಿ ಇಲ್ದಿರ ಇರೋ ಸಿಚುವೇಶನ್ಸ್ ನ ಬಿಡ್ಬಿಡ್ಬೇಕು. ಹೇಗಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ಗಾಳಿಪಟ ಇರುತ್ತೆ, ಕೈಟ್. ನಮ್ ಕೈಯಲ್ಲಿ ದಾರ ಇರೋವರೆಗೂ ಆ ಕೈಟ್ ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಒನ್ಸ್ ಆ ದಾರ ಕಟ್ ಆಗೋದ್ರೆ ಏನಾಗುತ್ತೆ, ಇಟ್ಸ್ ಅನ್ಕಂಟ್ರೋಲೆಬಲ್. ನಮ್ ಕಂಟ್ರೋಲ್ ಅಲ್ಲಿ ಆ ಕೈಟ್ ಇರಲ್ಲ. We should stop thinking about that kite because it's not in our control. This same way, ಯಾವುದೇ ಸಿಚುವೇಶನ್ ನಮ್ಮ ಕಂಟ್ರೋಲ್ ಅಲ್ಲಿ ಇರೋವರೆಗೂ ನಾವು ಫೈಟ್ ಮಾಡ್ಬೋದು. ಒನ್ಸ್ ನಮ್ಮ ಕಂಟ್ರೋಲ್ ಇಂದ ಆಚೆ ಹೊರಟೋದ್ರೆ ಶುಡ್ ಲೀವ್ ದಟ್ ಬಿಕಾಸ್ ಇಟ್ಸ್ ಅನ್ಕಂಟ್ರೋಲೆಬಲ್. ಅವಾಗೂ ನಾವು ಕಂಟ್ರೋಲ್ ಮಾಡಕ್ ಹೋದ್ರೆ ವಿಲ್ ಬಿ ಡಿಸಪಾಯಿಂಟೆಡ್. ಇದನ್ನ ಫಾಲೋ ಹೋದ್ರೆ ನಾವು ವಿಲ್ ಬಿ ಪೀಸ್ಫುಲ್ ಅಂಡ್ ಹ್ಯಾಪಿ ಇನ್ ಅವರ್ ಲೈಫ್. ಸೊ ಇದು ನನ್ನ ಪರ್ಸ್ಪೆಕ್ಟಿವ್, ನಾನ್ ಫಾಲೋ ಆಗೋ ಥಿಂಗ್ಸ್ ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್, ಬರೀ ವೆಲ್ತ್, ದುಡ್ಡಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡೋದಲ್ಲ, ಫ್ಯಾಮಿಲಿ, ಫ್ರೆಂಡ್ಸ್, ಇವ್ರಿಗೆಲ್ಲ ಇಂಪಾರ್ಟೆನ್ಸ್ ಕೊಟ್ಟು ಇವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಅವಾಗ ನಮ್ಗೆ ಹ್ಯಾಪಿನೆಸ್ ಆಟೋಮೆಟಿಕ್ ಆಗಿ ಬರುತ್ತೆ ಇನ್ ಅ ಪೀಸ್ಫುಲ್ ವೇ. ಮತ್ತೆ ಹಂಗಂತ ಹೋಗಿ ಗಲಾಟೆ ಇಕ್ಕೊಳ್ಳೋದು ಹಂಗೆಲ್ಲ ಮಾಡಿದ್ರೆ ಇನ್ನೂ ಡಿಸ್ಟರ್ಬ್ ಆಗಿ ಹೋಗ್ತೀವಿ. ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್ ವಿತ್ ಯೋರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್, ಟಾಕ್ ಗುಡ್ ಥಿಂಗ್ಸ್. ಸೊ ಇದನ್ನ ಫಾಲೋ ಹೋಗಿ. ನೆಕ್ಸ್ಟ್, ಮೈಂಡಿಂಗ್ ಯುವರ್ ಓನ್ ಬಿಸ್ನೆಸ್. ಅಂದ್ರೆ ನೀನ್ ಬೇರೆಯವ್ರು ಏನ್ ಮಾಡ್ತವ್ರೆ, ಅವ್ರು ಇದು ಮಾಡ್ತವ್ರೆ, ನಾನು ಇದು ಮಾಡಕ್ ಆಗ್ತಿಲ್ಲ, ಇನ್ನೊಬ್ಬನ ಇದು ಮಾಡ್ತವನೆ, ಅವ್ನ್ ಶ್ರೀಮಂತ ಆಗೋಗಿದ್ದಾನೆ, ಇಂಥವೆಲ್ಲ ಬಿಟ್ಟು ಮೈಂಡ್ ಯುವರ್ ಬಿಸ್ನೆಸ್. ಇದು ಹೇಗೆ ಅಂತ ಹೇಳ್ತೀನಿ. ಜಸ್ಟ್ ಥಿಂಕ್, ಈ ಪ್ರಪಂಚದಲ್ಲಿ ನಿಂಗೆ ಯಾರು ಕಾಂಪಿಟೇಷನ್ ಇಲ್ಲ, ಅದು ಭ್ರಮೆ ಮಾತ್ರ. ಇಟ್ಸ್ ಜಸ್ಟ್ ಯುವರ್ ಥಾಟ್. ದೆರ್ ಈಸ್ ನೋ ಕಾಂಪಿಟೇಷನ್ ಇನ್ ದಿಸ್ ವರ್ಲ್ಡ್. ಈ ಪ್ರಪಂಚದಲ್ಲಿ ನೀನ್ ಒಬ್ನೇ ಇದೆಯಾ ಅಂತ ಥಿಂಕ್ ಮಾಡು. ನಿಂಗೆ ಯಾರು ಕಾಂಪಿಟೇಷನ್ ಇಲ್ಲ. ನಿನ್ ಕೆಲಸ ನೀನ್ ಮಾಡ್ಕೋ. ಯು ಜಸ್ಟ್ ಹ್ಯಾವ್ ಒನ್ ಗೋಲ್ ಇನ್ ಲೈಫ್. ಲೈಫಲ್ಲಿ ಒಂದು ಗೋಲ್ ಇಕ್ಕೋ,
ಆ ಗೋಲ್ ರೀಚ್ ಆಗಕ್ಕೆ ಎವ್ರಿ ಡೇ ಏನೋ ಒಂದ್ ಸ್ಟೆಪ್ ಹಾಕೊಂತ ಹೋಗ್ತಾ ಇರು. ಆ ಗೋಲ್ ರೀಚ್ ಆಗಕ್ಕೆ ಟ್ರೈ ಮಾಡ್ತಾ ಇರು. ಅಂಡ್ ಇದರಲ್ಲಿ ನೀನು ಔಟ್ಸೈಡ್ ಅವನು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಕ್ಕೆ ಹೋಗ್ಬಾರ್ದು. ಇಫ್ ಯು ಥಿಂಕ್ ಅಬೌಟ್ ಅದರ್ಸ್ ಯು ವಿಲ್ ಬಿ ಡಿಸಪಾಯಿಂಟೆಡ್ ಅಂಡ್ ಯು ವಿಲ್ ಫೀಲ್ ಜೆಲಸ್ ಅಂಡ್ ಯುವರ್ ಮೈಂಡ್ ವಿಲ್ ಬಿ ಕರಪ್ಟೆಡ್. ಸೊ ಜಸ್ಟ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಬೇರೆಯವರು ಹೇಳೋ ಮಾತುಗಳು, ಔಟ್ಸೈಡ್ ಪೀಪಲ್ ಕ್ರಿಯೇಟ್ ಮಾಡೋ ಸಿಚುವೇಶನ್ಸ್, ಇಂಥವೆಲ್ಲ ನಿನ್ನ ಹ್ಯಾಪಿನೆಸ್ ಡಿಸೈಡ್ ಮಾಡಬಾರದು. ನಿನ್ನ ಹ್ಯಾಪಿನೆಸ್ ನ ಡಿಸೈಡ್ ಮಾಡೋ ಪರ್ಸನ್ ಯಾರಂದ್ರೆ ಅದು ನೀನ್ ಮಾತ್ರ ಆಗಿರ್ಬೇಕು. ಔಟ್ಸೈಡ್ ಪೀಪಲ್ ಅವರ ಆಕ್ಷನ್ ಇಂದ ನೀನು ಯಾವತ್ತು ಡಿಪ್ರೆಷನ್ ಗೆ ಹೋಗ್ಬಾರ್ದು. ದಿಸ್ ಇಸ್ ದ ಒನ್ ಥಿಂಗ್ ವಿಚ್ ಐ ಫಾಲೋ. ಸೊ ನೆಕ್ಸ್ಟ್, ಹ್ಯಾವ್ ಸಮ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ವಾಟ್ ಯು ಹ್ಯಾವ್. ಅಂದ್ರೆ ಕೃತಜ್ಞತೆ ಇರಬೇಕು. ಏನ್ ಇಲ್ಲ ಅಂತ ಥಿಂಕ್ ಮಾಡೋ ಬದಲು ನಿಂಗೆ ಏನೇನ್ ಇದೆ ಅನ್ನೋದ್ ಬಗ್ಗೆ ಥಿಂಕ್ ಮಾಡು. ಔಟ್ಸೈಡ್ ಎಷ್ಟೋ ಜನ ಲೈಫ್ ಅಲ್ಲಿ ತುಂಬಾ ತಿನ್ನಕ್ ಊಟ ಇಲ್ದಿರಾ, ಹಾಕೊಳಕ್ ಬಟ್ಟೆ ಇಲ್ದಿರಾ, ಎಷ್ಟೋ ಡಿಸೀಸಸ್ ಇಂದ ತುಂಬಾ ಜನ ನರಳ್ತಾ ಇರ್ತಾರೆ. ಶೋ ಸಮ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ವಾಟ್ ಯು ಹ್ಯಾವ್. ಹಾಕೊಳಕ್ ಒಳ್ಳೆ ಬಟ್ಟೆ ಇದೆ, ತಿನ್ನಕ್ ಒಳ್ಳೆ ಊಟ ಇದೆ, ಒಳ್ಳೆ ಫ್ಯಾಮಿಲಿ ಇದೆ. ಬೆಳಗ್ಗೆ ಎದ್ದಿದ ತಕ್ಷಣ ಜಸ್ಟ್ ಸೇ ಥ್ಯಾಂಕ್ ಯು ಫಾರ್ ಗಾಡ್. ನಮ್ ಕಾಲು ಕೈ ಚೆನ್ನಾಗಿ ವರ್ಕ್ ಆಗ್ತಿದೆ, ಒಳ್ಳೆ ಫುಡ್ ತಿಂತಾ ಇದೀವಿ, ಅವರ್ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಗುಡ್, ಅವರ್ ಆಲ್ ಬಾಡಿ ಪಾರ್ಟ್ಸ್ ಆರ್ ವರ್ಕಿಂಗ್ ಗುಡ್. ವಿ ಶುಡ್ ಬಿ ಹ್ಯಾಪಿ ಫಾರ್ ದಿಸ್. ಅದು ಬಿಟ್ಟು ನಂಗೆ ದೊಡ್ಡ ಬಂಗ್ಲೋ ಇಲ್ಲ, ದೊಡ್ಡ ಕಾರ್ ಇಲ್ಲ, ವಿ ಡೋಂಟ್ ಹ್ಯಾವ್ ದಟ್ ಲಕ್ಸುರೀಸ್ ಅಂತ ಫೀಲ್ ಆಗ್ದಿರಾ, ಏಮಿಂಗ್ ಫಾರ್ ಬಿಗ್ ಈಸ್ ಓಕೆ, ಹ್ಯಾವಿಂಗ್ ದಟ್ ರಿಚ್ ಥಾಟ್ಸ್ ಇಸ್ ಗುಡ್. ನೀನು ಆ ಫ್ಯೂಚರ್ ಬಗ್ಗೆನೆ ಥಿಂಕ್ ಮಾಡ್ಕೊಂಡು ನಿನ್ನ ಪ್ರೆಸೆಂಟ್ ನ ವೇಸ್ಟ್ ಮಾಡ್ಕೊಂಬೇಡ ಅಂತ ಹೇಳ್ತಿರೋದು ನಾನು. ಆಮೇಲೆ ಇನ್ನೊಂದು, ನಾವು ಹ್ಯಾಪಿ ಆಗಿರ್ಬೇಕಂದ್ರೆ ವಿ ಶುಡ್ ಬಿ ಅ ಗುಡ್ ಪರ್ಸನ್ ಫಸ್ಟ್. ನಮ್ಮ ಕ್ಯಾರೆಕ್ಟರ್ ಯಾವಾಗ ಡಿಸೈಡ್ ಆಗುತ್ತಂದ್ರೆ ನಾವು ಔಟ್ಸೈಡ್ ಪರ್ಸನ್ನ ಹೆಂಗ್ ಟ್ರೀಟ್ ಮಾಡ್ತೀವೋ ಅದ್ರ ಮೇಲೆ ನಮ್ಮ ಕ್ಯಾರೆಕ್ಟರ್ ಡಿಪೆಂಡ್ ಆಗುತ್ತೆ. ಸೊ ವಿ ಶುಡ್ ಟ್ರೀಟ್ ಎವ್ರಿ ಒನ್ ಇನ್ ಅ ಗುಡ್ ಮ್ಯಾನರ್ಸ್. ಯಾವಾಗ ಏನ್ ಮಾತಾಡಬೇಕು, ಯಾವಾಗ ಏನ್ ಮಾತಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳಿ. ಇಂಥ ಗುಡ್ ಹ್ಯಾಬಿಟ್ಸ್ ಎಲ್ಲ ಬಿಲ್ಡ್ ಮಾಡ್ಕೊಂಡ್ರೆ ಯು ವಿಲ್ ಬಿ ಹ್ಯಾಪಿ ಆಲ್ವೇಸ್. ಇಫ್ ಯು ಆರ್ ಟ್ರೀಟಿಂಗ್ ಅ ಪರ್ಸನ್ ಇನ್ ಅ ಚೀಪ್ ವೇ, ಇಂಡೈರೆಕ್ಟ್ಲಿ ಯುವರ್ ಮೈಂಡ್ ಈಸ್ ಚೀಪ್. ನಿನ್ನ ಮೈಂಡ್ ಎಷ್ಟು ಚೀಪ್ ಆಗಿದ್ರೆ ಇನ್ನೊಬ್ಬರನ್ನ ಚೀಪಾಗಿ ಟ್ರೀಟ್ ಮಾಡ್ತೀಯ. Think about this. So be a good person, be happy, treat everyone with kindness, show some gratitude towards your life. So ಇದು ಹ್ಯಾಪಿ ಆಗಿರಕ್ಕೆ, ಖುಷಿಯಾಗಿರಕ್ಕೆ ನಾನು ಫಾಲೋ ಆಗೋ ರೂಲ್ಸ್ ಎಲ್ಲ ಹೇಳಿದ್ದೀನಿ. ಸೊ ಇದೇ ಇವತ್ತಿನ ವಿಡಿಯೋ. ಇಂಥ ಹೆಲ್ಪ್ಫುಲ್ ವಿಡಿಯೋಸ್ ಇನ್ನೂ ನೋಡ್ಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಪ್ರಕಿ ಫ್ಯಾಕ್ಟ್ರಿ ಯೂನಿವರ್ಸ್ ಕನ್ನಡ ಚಾನಲ್. ಅಂಡ್ ಸೈನಿಂಗ್ ಆಫ್ ಯೋರ್ಸ್ ಪ್ರಕಿ.